ಎಲ್ಲಾ ವೀಕ್ಷಕರಿಗೂ ಗ್ಯಾನ್ ಸೇತು ಅಕಾಡೆಮಿ ಆಫ್ ಎಕ್ಸಲೆನ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮ್ಯಾಥ್ಸ್ ಚಾಪ್ಟರ್ 8 ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಮಾಡೋಣ. ಎಕ್ಸರ್ಸೈಸ್ 8.1 ಸಾಲ್ವ್ ಮಾಡೋಕ್ಕೂ ಮುಂಚೆ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ನೋಡ್ಬಿಟ್ಟು 8.1 ಸಾಲ್ವ್ ಮಾಡೋಣ. ಸೊ ಟ್ರಿಗ್ನೋಮೆಟ್ರಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಇದು 3 ಟರ್ಮ್ಸ್ ಇಂದ ಕೂಡಿದೆ. ಒಂದು ಟ್ರೈ, ಗಾನ್, ಮೆಟ್ರೋಸ್. ಟ್ರೈ ಮೀನ್ಸ್ 3, gone means sides, metros means measurement. ಸೊ ಈ 3 ಟರ್ಮ್ ಇಂದ ಟ್ರಿಗ್ನೋಮೆಟ್ರಿ ಅನ್ನೋದು ನೇಮ್ ಬಂದಿದೆ. ಸೊ ಇದರಿಂದ ಏನು, 3 sides ಮೆಷರ್ಮೆಂಟ್ ಅಂದ್ರೆ 3 sides ಅದಕ್ಕಿರುತ್ತೆ, ಒಂದು ಟ್ರಯಾಂಗಲ್ ಇರುತ್ತೆ ಅಲ್ವಾ. ಸೊ ದಿಸ್ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್. 3 sides ಇದೆ, 1 2 3. ಮತ್ತೆ ಮೆಷರ್ಮೆಂಟ್ ಯಾವ್ದನ್ನ ತಗೊಂಡು ಮೆಷರ್ ಮಾಡ್ತಾ ಇದೀವಿ? ಆಂಗಲ್ಸ್. ವಿತ್ ರೆಸ್ಪೆಕ್ಟ್ ಟು ವಾಟ್? ಆಂಗಲ್ಸ್. ಅಂಡ್ ಲೆಟ್ಸ್ ಸಪೋಸ್ ಥೀಟಾ. ಈ ಥೀಟಾ ಆಂಗಲ್ ನ ತಗೊಂಡು 3 ಸೈಡ್ ನ ಮೆಷರ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಟ್ರಿಗ್ನೋಮೆಟ್ರಿನ ಏನಂತ ಡಿಫೈನ್ ಮಾಡಬಹುದು ಅಂದ್ರೆ, ಟ್ರಿಗ್ನೋಮೆಟ್ರಿ ಇಸ್ ದ ಸ್ಟಡಿ ಆಫ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಸೈಡ್ಸ್ ಆಫ್ ಅನ್ ಟ್ರಯಾಂಗಲ್ ಅಂಡ್ ಆಂಗಲ್ಸ್ ಅಂತ ಹೇಳ್ಬಹುದು. ಸೊ ಇವಾಗ ಥೀಟಾ ಅಂತ ತಗೊಂಡ್ರೆ ಇದನ್ನ ನೇಮಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ ಎ, ಬಿ ಅಂಡ್ ಸಿ. ಸಪೋಸ್ ದಿಸ್ ಇಸ್ ಆಂಗಲ್ ಥೀಟಾ. ಈ ಆಂಗಲ್ ಥೀಟಾಗೆ ಅಡ್ಜಸೆಂಟ್ ಸೈಡ್ ಯಾವುದು? ಪಕ್ಕದ ಸೈಡ್ ಯಾವುದು? ಇದು. ದಿಸ್ ಇಸ್ ಅಡ್ಜಸೆಂಟ್. ಸೊ ಈ ಆಂಗಲ್ ಥೀಟಾಗೆ ಆಪೋಸಿಟ್ ಸೈಡ್ ಯಾವುದು? ಇದು. ಸೊ ದಿಸ್ ಇಸ್ ಆಪೋಸಿಟ್ ಸೈಡ್. ಇದು ಯಾವಾಗ್ಲೂ ಏನಾಗಿರುತ್ತೆ? ಹೈಪೋಟಿನ್ಯೂಸ್ ಆಗಿರುತ್ತೆ. ಸೊ ಇವಾಗ ಈ ಡಯಾಗ್ರಾಮ್ ನ ಯೂಸ್ ಮಾಡ್ತಾ ಇವಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನ ತಗೋಬೇಕು. ಏನ್ ತಗೋಬೇಕು? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂದ್ರೆ ಏನು? ನಥಿಂಗ್ ಬಟ್ ಎನಿಥಿಂಗ್ ದಟ್ ಹ್ಯಾಸ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದನ್ನ ರೇಷಿಯೋಸ್ ಅಂತ ಹೇಳ್ತೀವಿ. ಇದು ಜಸ್ಟ್ ರೇಷಿಯೋಸ್ ನ ಇದು ಒಂದೇ ರೀತಿ ಎಕ್ಸ್ಪ್ರೆಸ್ ಮಾಡಲ್ಲ, ಇನ್ನು ತುಂಬಾ ರೀತಿಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಬಟ್ ನಿಮಗೆ ಬೇಸಿಕ್ ಆಗಿ ಅರ್ಥ ಆಗ್ತದೆ ಅಂತ ಹೇಳಿದೀನಿ ಅಷ್ಟೇ. ಸೊ ಇವಾಗ ಸಪೋಸ್ ಇದು ಟ್ರಿಗ್ನೋಮೆಟ್ರಿನ ರೆಪ್ರೆಸೆಂಟ್ ಮಾಡ್ತಕ್ಕಂತ ಕೆಲವೊಂದು ಸೈನ್ಸ್ ಇದೆ, ಕೆಲವೊಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದೆ. ಅದನ್ನ ನೋಡೋದಾದ್ರೆ ಫಸ್ಟ್ ಸೈನ್, ಕೊಸೈನ್, ಟ್ಯಾನ್, ಕೊಸಿಕೆಂಟ್, ಸೀಕೆಂಟ್, ನೆಕ್ಸ್ಟ್ ಕಮ್ಸ್ ಕಾಟ್. ಓಕೆನಾ? ಇದನ್ನ ಯೂಸ್ ಮಾಡಿಕೊಂಡು ಇಲ್ಲಿಂದ ಕೆಲವೊಂದು ಫಾರ್ಮುಲಾಸ್ ನ ಡಿರೈವ್ ಮಾಡಬಹುದು. ಸಪೋಸ್ ಸೈನ್ ಆಫ್ ಆಂಗಲ್ ಎ ಅಂತ ಬಂದಾಗ ಏನಾಗುತ್ತೆ? ಫಾರ್ಮುಲಾ ಜ್ಞಾಪನ ಇಟ್ಕೊಳ್ಳಿ ಯಾವತ್ತಿಗೂ. ಸೈನ್ ಆಫ್ ಆಂಗಲ್ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟಿನ್ಯೂಸ್. ಆಪೋಸಿಟ್ ಬೈ ಹೈಪೋಟಿನ್ಯೂಸ್ ಯಾವ್ದಕ್ಕೆ? ಆಂಗಲ್ ಎಗೆ. ನೆಕ್ಸ್ಟ್ ಕೊಸೈನ್ ಅಂದ್ರೆ ಕಾಸ್ ಎ ಅಂತ ಯೂಸ್ ಮಾಡ್ತೀವಿ. ಕಾಸ್ ಎಗೆ ಅಡ್ಜಸೆಂಟ್ ಬೈ ಹೈಪೋಟಿನ್ಯೂಸ್. ನೆಕ್ಸ್ಟ್ ಏನು? ಟ್ಯಾನ್ ಇದೆ. ಟ್ಯಾನ್ ಆಫ್ ಆಂಗಲ್ ಎ ಇಸ್ ಈಕ್ವಲ್ ಟು ಇದು ಸೈನ್ ನ್ಯೂಮರೇಟರ್ ಮತ್ತೆ ಕಾಸ್ ನ್ಯೂಮರೇಟರ್ ನ ರೆಪ್ರೆಸೆಂಟ್ ಮಾಡಿ, ಅದೇ ಟ್ಯಾನ್ ಗೆ ಫಾರ್ಮುಲಾ. ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ನೆಕ್ಸ್ಟ್ ಇವಾಗ ಸೈನ್ ಆಯ್ತು, ಕಾಸ್ ಆಯ್ತು, ಟ್ಯಾನ್ ಆಯ್ತು. ನೆಕ್ಸ್ಟ್ ಹುಡುಗಿದು ಕೊಸಿಕೆಂಟ್. ಕೊಸಿಕೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಏನ್? ಇವಾಗ ಸೈನ್ ಎ ನ ಇನ್ವರ್ಸ್ 1 by sin a. This also equal to ಇಲ್ಲಿ ಏನಿದೆ ಇದನ್ನು ರಿವರ್ಸ್ ಬಗೆದ್ಬಿಡಿ. ಸೈನ್ ಎ ಫಾರ್ಮುಲಾ ಏನಿದೆ ಅದನ್ನ ರಿವರ್ಸ್ ಬಗೆದ್ರೆ ಕೊಸಿಕೆಂಟ್ ಎ ಗೆ ಫಾರ್ಮುಲಾ ಸಿಕ್ತು, ಹೈಪೋಟಿನ್ಯೂಸ್ ಬೈ ಅಪೋಸಿಟ್. ಇವಾಗ ಸೇಮ್ ಅಷ್ಟೇ ಇಲ್ಲೂ ಸೀಕೆಂಟ್ ಗೆ ಸೀಕೆಂಟ್ ಆಫ್ ಆಂಗಲ್ ಎ ಇಸ್ ಈಕ್ವಲ್ ಟು 1 by cosine a or cos a. This is equal to adjacent by hypotenuse.
ನೆಕ್ಸ್ಟ್ ಇವಾಗ tan ಇನ್ವರ್ಸ್ cot A. This is equal to 1 upon tan A. This equals ಇಲ್ಲೊಂದು ಮಿಸ್ ಆಯ್ತು, ಉಲ್ಟಾ ಬರೆದೆ ನಾನು. ಹೈಪೋಟಿನ್ಯೂಸ್ ಅಪಾನ್ ಅಡ್ಜಸೆಂಟ್ ಸೈಡ್. cot A is equal to 1 by tan A. tan A ರಿವರ್ಸ್ ಏನಿದೆ, ಅಡ್ಜಸೆಂಟ್ ಬೈ ಆಪೋಸಿಟ್. ಇಷ್ಟ ಈ ಫಾರ್ಮುಲಾಸ್ ನ ಯೂಸ್ ಮಾಡಿಕೊಂಡು ನೀವು ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಸೊ ಇವಾಗ ನಿಮಗೆ ಈ ಫಾರ್ಮುಲಾಸ್ ಎಲ್ಲ ನೋಡಿದಾಗ ಇಲ್ಲಿ ನಾನು ಫುಲ್ ಅಬ್ರಿವೇಷನ್ಸ್ ಕೊಟ್ಟಿದ್ದೀನಿ. ಇದ್ರಲ್ಲಿ ಅಬ್ರಿವೇಷನ್ಸ್ ಕಂಪ್ಲೀಟ್ ತಗೊಳ್ಳೋ ಬದಲು ಹಾಫ್ ಮೆನ್ಷನ್ ಮಾಡಬಹುದು. ಸೈನ್ ಎ, ಕಾಸ್ ಎ ಇದು ಹಾಫ್ ಇದೆ, ಟ್ಯಾನ್ ಎ, ಕೊಸೆಕ್ ಎ, ಸೀಕೆಂಟ್ ಎ, ಎಸ್ಸಿಸಿ, ಕಾಟ್ ಎ, ಇಷ್ಟನ್ನ ಕೂಡ ನೀವು ಯೂಸ್ ಮಾಡ್ಕೊಂಡು ರೆಪ್ರೆಸೆಂಟ್ ಮಾಡಬಹುದು. ಸೊ ಇಷ್ಟೆಲ್ಲ ಆದ್ಮೇಲೆ ಇವಾಗ ಎಕ್ಸರ್ಸೈಸ್ 8.1 ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಏನಿದೆ, ಇನ್ ಅ ಟ್ರಯಾಂಗಲ್ ಎ ಬಿ ಸಿ right angle at B. AB is equal to 24 centimeter. BC is equal to 7 centimeter. Determine. In determine ಮಾಡಬೇಕು, in find ಮಾಡಬೇಕು. First one sin A, cos A. Second one sin C, cos C. ಇದು ಫಸ್ಟ್ ಕ್ವಶನ್ ಇವಾಗ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು. ಸೊ ಕಂಡೀಷನ್ ಏನು, ರೈಟ್ ಆಂಗಲ್ ಅಟ್ ಬಿ. ಇದೊಂದೇ ಕಂಡೀಷನ್ ಬಿ ಇವಾಗ ಬೇಕಿರೋದು. ಸೊ ಈ ಕಂಡೀಷನ್ ನೋಡೋಣ. ಟ್ರಯಾಂಗಲ್ ಹಾಕಿ ನೇಮಿಂಗ್ ಮಾಡಿ ಎ ಬಿ ಸಿ. ಇವಾಗ ಈ ನೇಮಿಂಗ್ ರಾಂಗ್ ಇದೆ. ಏನಕ್ಕೆ ಕೇಳಿರೋದೇನು, ರೈಟ್ ಆಂಗಲ್ ಅಟ್ ಬಿ. ಸೊ ಇದನ್ನ ಎರೇಸ್ ಮಾಡೋಣ. ಬಿ ಅಂಡ್ ಎ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ರೈಟ್ ಆಂಗಲ್ ಓಕೆನಾ. ನೆಕ್ಸ್ಟ್ ಎ ಬಿ ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್. ನೆಕ್ಸ್ಟ್ ಬಿ ಸಿ ಇಸ್ ಈಕ್ವಲ್ ಟು ಇದು 7 ಸೆಂಟಿಮೀಟರ್. ಸೊ ಈ ಸೈಡ್ ನಮಗೆ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡ್ಬೇಕು. ಆ ಸೈಡ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ನಿಮಗೆ ಗೊತ್ತಿದೆ. ಪೈಥಾಗರಸ್ ಥಿಯರಂ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಏನಿಲ್ಲ, hypotenuse square is equal to squares of other two side. This is equal to AB ಎಷ್ಟಿದೆ 24 square plus BC ಎಷ್ಟಿದೆ 7 square. BC ಏನಿದೆ 7 ಇದೆ, ಸ್ಕ್ವೇರ್ ಇದೆ, ಸ್ಕ್ವೇರ್. ಸೊ ಇದನ್ನ ಸಾಲ್ವ್ ಮಾಡೋಣ. AC is equal to under root of ಇದನ್ನ 24 square ಮತ್ತೆ 7 square ನ ತಗೊಂಡಾಗ AC ವ್ಯಾಲ್ಯೂ ಎಷ್ಟು ಸಿಗುತ್ತೆ 25 ಸಿಗುತ್ತೆ. ಸೊ ಈ 25 ನ ಇಲ್ಲಿ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ಇವಾಗ ಸೈನ್ ಎ is equal to sin A ಫಾರ್ಮುಲಾ ಏನು, ಆಪೋಸಿಟ್ ಬೈ ಹೈಪೋಟಿನ್ಯೂಸ್. ಕಾಸ್ ಎ ಫಾರ್ಮುಲಾ ಏನು, ಅಡ್ಜಸೆಂಟ್ ಬೈ ಹೈಪೋಟಿನ್ಯೂಸ್. ಸೊ ದಿಸ್ ಈಸ್ ಈಕ್ವಲ್ ಟು ಇವಾಗ ಸೈನ್ ಎಗೆ ಆಪೋಸಿಟ್ ಯಾವುದು 7. ದಿಸ್ ಈಸ್ 7 ಅಂದ್ರೆ ಸಿ ಬಿ ಸಿ ಬೈ ಹೈಪೋಟಿನ್ಯೂಸ್ ಯಾವುದು ಎ ಸಿ ಆರ್ ಸಿ ಎ. ದಿಸ್ ಈಸ್ ಈಕ್ವಲ್ ಟು ಬಿ ಸಿ ವ್ಯಾಲ್ಯೂ ಏನು 7 ಸೆಂಟಿಮೀಟರ್ ಅಪಾನ್ ನೆಕ್ಸ್ಟ್ ಹೈಪೋಟೆನ್ಯೂಸ್ ವ್ಯಾಲ್ಯೂ ಏನು 25. ಸೊ ನೆಕ್ಸ್ಟ್ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಎ ಆಂಗಲ್ ಗೆ ಅಡ್ಜಸೆಂಟ್ ಯಾವುದು ಎ ಬಿ ಬೈ ಹೈಪೋಟೆನ್ಯೂಸ್ ಯಾವುದು ಎ ಸಿ. ದಿಸ್ ಈಸ್ ಈಕ್ವಲ್ ಟು ಎ ಬಿ ಇಸ್ ವಾಟ್ 24 by 25. ನೆಕ್ಸ್ಟ್ ಇವಾಗ ಏನ್ ಕೇಳಿದಾಗ ಸೈನ್ ಸಿ ಎಲ್ಲಿದೆ ಅಂದ್ರೆ ಇದು ಆಂಗಲ್. ಇವಾಗ ಈ ಆಂಗಲ್ ನ ಮಲ್ತೋಗೋಣ. ಕೇಳಿರೋದು ಈ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಆಂಗಲ್. ಸೊ ನೆಕ್ಸ್ಟ್ ಇವಾಗ ಸೈನ್ ಸಿ ಇಸ್ ವಾಟ್ ಅಗೇನ್ ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಇದಕ್ಕೆ ಆಪೋಸಿಟ್ ಯಾವುದು ಇದು 24 by hypotenuse is what 25. Next cos C adjacent by hypotenuse. Adjacent ಯಾವುದು sin ಗೆ 7 by 25. This is what the solution for first question. Second question goes like this. In a figure 8.13 find tan P minus cot R.
ಫಿಗರ್ ಕೊಟ್ಟಿದ್ದಾರೆ, ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ ಈ ತರ ಪಿ ಕ್ಯೂ ಅಂಡ್ ಆರ್ ಯಾವ್ದು ಕೊಟ್ಟಿದ್ದಾರೆ ಸೈಡ್ಸ್ 12 13. ಇವಾಗ ಈ ಸೈಡ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಅಗೇನ್ ಪೈಥಾಗೋರಸ್ ಥಿಯರಮ್ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಕೊಟ್ಟಿದ್ದಾರೆ ಅದನ್ನ. ಪಿ ಆರ್ ಇಸ್ ವಾಟ್ 13 square is equal to QQ is what 12 square plus QR square. 13 square 169, 12 ನ ಈ ಕಡೆ ತಗೊಳ್ಳೋಣ, minus 144 is equal to QR square. QR is equal to under root of 25. QR is equal to what 5. This is what ಇವಾಗ ನಮಗೆ ಇದು ಸಿಕ್ತು ಎಷ್ಟು 5 centimeter. ಸೊ ನೆಕ್ಸ್ಟ್ ಇವಾಗ tan P minus cot R. ಫಸ್ಟ್ ಏನ್ ಮಾಡೋಣ, ಟ್ಯಾನ್ ಪಿ ಫೈಂಡ್ ಔಟ್ ಮಾಡೋಣ. ಟ್ಯಾನ್ ಪಿ ಎಲ್ಲಿದೆ, ಇಲ್ಲಿದೆ. ಇಲ್ಲಿಗೆ ಏನ್ ಕೇಳಿದಾಗ ಟ್ಯಾನ್ ಬಗ್ಗೆ ಕೇಳಿದಾಗ ಈ ಆಂಗಲ್ಗೆ. ನೆಕ್ಸ್ಟ್ ಕಾಟ್ ಆರ್ ಕೇಳಿದಾಗ ಈ ಆಂಗಲ್ಗೆ ಕಾಟ್ ಕೇಳಿದಾಗ. ಫಸ್ಟ್ ಇವಾಗ ಟ್ಯಾನ್ ಪಿ ಇಸ್ ವಾಟ್ ಆಪೋಸಿಟ್ ಬೈ ಅಡ್ಜಸೆಂಟ್. ದಿಸ್ ಈಸ್ ಈಕ್ವಲ್ ಟು ಆಪೋಸಿಟ್ ಯಾವುದು ಟ್ಯಾನ್ ಪಿ ಗೆ ಫಸ್ಟ್ ಇದು 5 by adjacent what 12. Next cot R. ಇವಾಗ ಇದಕ್ಕೆ R ಗೆ ಯಾವ್ದು ಫಸ್ಟ್ ಏನು ಫಾರ್ಮುಲಾ ನೋಡೋಣ. ಆಪೋಸಿಟ್ ಆಫ್ ದಿಸ್ ಒನ್ adjacent by opposite. This is equal to adjacent ಏನು R ಗೆ 5 by opposite ಏನು 12. So we know that find ಕೇಳಿರೋದು tan p minus cot r. Tan p minus cot r is equal to what is the value of tan p 5 by 12. What is the value of cot r 5 by 12. ಇವಾಗ ಸೇಮ್ ಇರೋದ್ರಿಂದ 0. ನೀವು ಎಲ್ಸಿಎಂ ತಗೊಂಡು ಸಾಲ್ವ್ ಮಾಡೋದು 0 ಆಗೋಗುತ್ತೆ. ಡೈರೆಕ್ಟ್ ಆಗಿ ಸೇಮ್ ನ್ಯೂಮರೇಟರ್ ಸೇಮ್ ಡಿನಾಮಿನೇಟರ್ ಅದಕ್ಕೆ ಸಾಲ್ವ್ ಮಾಡಿ ಡೈರೆಕ್ಟ್ 0. ಥರ್ಡ್ ಕ್ವಶನ್ ಇನ್ನೂ ಸ್ವಲ್ಪ ಚೇಂಜ್ ಇದೆ. ಏನ್ ಚೇಂಜ್ ಇದೆ? ಥರ್ಡ್ ಕ್ವಶನ್, if sin A is equal to 3 by 4, calculate cos A and tan A. ಏನ್ ಕೊಟ್ಟಿದ್ದಾರೆ? sin A is equal to 3 by 4 ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡೋಣ, ಇವಾಗ ಫಸ್ಟ್ ಟ್ರಯಾಂಗಲ್ ಡ್ರಾ ಮಾಡೋಣ. ಒಂದು ಅರ್ಥ ಮಾಡ್ಕೊಳ್ಳಿದ್ರಿ, ಸಿಂಪಲ್ ಟ್ರಿಕ್ ಅಂದ್ರೆ ಟ್ರಿಗ್ನೋಮೆಟ್ರಿ ಬಗ್ಗೆ ಸ್ಟಡಿ ಮಾಡ್ತಾ ಇದೀವಿ. ಯಾವ್ದೇ ಪ್ರಾಬ್ಲಮ್ ಬರ್ಲಿ ಏನೇ ಬರ್ಲಿ ಫಸ್ಟ್ ಟ್ರಯಾಂಗಲ್ ನ ಡ್ರಾ ಮಾಡಿ ಆಮೇಲೆ ಸಾಲ್ವ್ ಮಾಡಿ. ಇಲ್ಲ ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ರೈಟ್ ಆಂಗಲ್ ಇಲ್ಲಿ ಕಂಡೀಷನ್ ಏನು ಕೊಟ್ಟಿಲ್ಲ, ಎಲ್ಲಿ ರೈಟ್ ಆಂಗಲ್ ಅಂತ. ಸೊ ರೈಟ್ ಆಂಗಲ್ ನೇಮಿಂಗ್ ಸ್ಟಾರ್ಟ್ ಮಾಡೋಣ. ಎ ಬಿ ಅಂಡ್ ಸಿ. ಇಲ್ಲಿ ನಮಗೆ ಏನ್ ಗೊತ್ತು, ಸೈನ್ ಎ ಇಸ್ ಈಕ್ವಲ್ ಟು 3 by 4 ಗಿವನ್. ಸೈನ್ ಎ ಅಂದ್ರೆ ಏನು? ಆಪೋಸಿಟ್ ಬೈ hypotenuse ಅಲ್ವಾ. sin A is what opposite by hypotenuse. ಸೊ ಆಪೋಸಿಟ್ ಯಾವುದು? ಆಂಗಲ್ ಎ ಗೆ. ಸಾರಿ, ನಾನು ಆಂಗಲ್ ಎ ಹತ್ರ ರೈಟ್ ಆಂಗಲ್ ತಗೊಂಡೆ, ಮಿಸ್ ಆಗುತ್ತೆ. ಸೊ ಇದನ್ನ ಎರೇಸ್ ಮಾಡೋಣ. ಬಿ ಎ ಅಂತ ತಗೊಳ್ಳೋಣ. ಥೀಟಾ. ಆಂಗಲ್ ಎ ಗೆ ಆಪೋಸಿಟ್ ಯಾವುದು? ಆಪೋಸಿಟ್ ಇಸ್ ದಿಸ್ ಒನ್. ಸೊ ವ್ಯಾಲ್ಯೂ ಏನ್ ಕೊಟ್ಟಿದಾಗ 3 ಕೊಟ್ಟಿದ್ದಾರೆ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಆಂಗಲ್ ಎ ಗೆ ಹೈಪೋಟೆನ್ಯೂಸ್ ಅಡ್ಜಸೆಂಟ್ ಯಾವುದು? ಇದು. ವ್ಯಾಲ್ಯೂ ಏನಿದೆ? ಇಲ್ಲ, ಗೊತ್ತಿಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ಹೈಪೋಟೆನ್ಯೂಸ್ ಇದೆ. ಸೊ ಇಲ್ಲಿ ಹೈಪೋಟೆನ್ಯೂಸ್ ಏನು ವ್ಯಾಲ್ಯೂ? ದಿಸ್ ಇಸ್ ಈಕ್ವಲ್ ಟು 4. ಸೊ ನೆಕ್ಸ್ಟ್ ನಮಗೆ ಏನ್ ಬೇಕಿದೆ ಕ್ವಶನ್ ಅಲ್ಲಿ? ಕಾಸ್ ಎ ಅಂಡ್ ಟ್ಯಾನ್ ಎ ನ ಕೇಳಿದಾಗ. ಅದಕ್ಕೂ ಮುಂಚೆ ಇದನ್ನ ಫೈಂಡ್ ಮಾಡೋಣ. ಏನಕ್ಕೆ? ಕಾಸ್ ಎ ಫಾರ್ಮುಲಾ ಏನು? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಇದು ಬೇಕು. ಅಡ್ಜಸೆಂಟ್ ಇಲ್ಲ, ಗೊತ್ತಿಲ್ಲ. ಟ್ಯಾನ್ ಎ ಫಾರ್ಮುಲಾ ಏನು? ದಿಸ್ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಅದಕ್ಕೋಸ್ಕರ ಅಡ್ಜಸೆಂಟ್ ಬೇಕು. ಪೈಥಾಗೋರಸ್ ಥಿಯರಮ್ ಅಗೇನ್. AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ವ್ಯಾಲ್ಯೂ ಗೊತ್ತು ಎಷ್ಟು? 4 ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು AB ಫೈಂಡ್ ಮಾಡ್ಬೇಕು. ಹಾಗೆ ಬರೋಣ. AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಎಷ್ಟು? 3 ಸ್ಕ್ವೇರ್. 4 4 16 3 ಮೈನಸ್
3 3s are 9 AB square. This is equal to 16 minus 9 under root of 7. This is equal to AB. ಇದು ವ್ಯಾಲ್ಯೂ ಏನು ರೂಟ್ 7. ಹೆಂಗ್ ಬಂತು ಅಂದ್ರೆ ಸ್ಕ್ವೇರ್ ನ ಈ ಕಡೆ ಕಳಿಸಿದೆ, ಸ್ಕ್ವೇರ್ ಈ ಕಡೆ ಕಳಿಸಿದಾಗ ಏನಾಗುತ್ತೆ ಅಂಡರ್ ರೂಟ್ ಆಗುತ್ತೆ. 16 minus 9 7. So adjacent by hypotenuse is what? Root 7 by hypotenuse 4. This is equal to opposite is 3 by adjacent is what? Root 7. This is the solution for third question. So fourth question ಏನಿದೆ, given 15 cot A is equal to 8, comma, find sin A and secant A. So ಇವಾಗ ಇದನ್ನ ತಗೊಳ್ಳೋಣ. 15 cot A is equal to 8 ಅಲ್ವಾ? cot A is equal to 8 ಕೊಟ್ಟಿದ್ದಾರೆ, 15 ನ ಡಿನಾಮಿನೇಟರ್ ಗೆ ಕಳಿಸೋಣ. cot A ಫಾರ್ಮುಲಾ ಏನು? adjacent by opposite. ಸೊ ಇವಾಗ ಸೇಮ್ ಟ್ರಯಾಂಗಲ್ ಫಸ್ಟ್ ಡ್ರಾ ಮಾಡೋಣ. ಟ್ರಯಾಂಗಲ್ ಓಕೆನಾ? ಸೊ cot A ಇದು 90 ಡಿಗ್ರಿ ತಗೊಳ್ಳೋಣ. A B C ಥೀಟಾ. ನೆಕ್ಸ್ಟ್ ಅಡ್ಜಸೆಂಟ್, ಈ ಆಂಗಲ್ ಗೆ ಅಡ್ಜಸೆಂಟ್ ಯಾವುದು? ಇದು 8. ನೆಕ್ಸ್ಟ್ ಆಪೋಸಿಟ್ ಯಾವುದು? ಇದು. ಎಷ್ಟು ಕೊಟ್ಟಿದ್ದಾರೆ? 15 ಕೊಟ್ಟಿದ್ದಾರೆ. ಸೊ ಬೇಕಿರೋದೇನು ಇವಾಗ? ಹೈಪೋಟೆನ್ಯೂಸ್ ಬೇಕು. ಅಗೇನ್ ಪೈಥಾಗೋರಸ್ ಇದೆ. AB ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AB ಸ್ಕ್ವೇರ್ ಇಸ್ ಈಕ್ವಲ್ ಟು AC ವ್ಯಾಲ್ಯೂ ಏನಿದೆ 8 ಸ್ಕ್ವೇರ್ ಪ್ಲಸ್ BC ವ್ಯಾಲ್ಯೂ ಏನಿದೆ 15 ಸ್ಕ್ವೇರ್. AB ಸ್ಕ್ವೇರ್ AB is equal to under root of 8 is 64 plus 15 15s are 225. AB is equal to what? ಇವಾಗ ಸಾಲ್ವ್ ಮಾಡಿದಾಗ 289. This is equal to 17. Under root of 289. This is equal to 17. Value ಎಷ್ಟು? 17. ಸೊ ಬೇಕಾಗದೇನು ಇವಾಗ sin A. sin A is equal to opposite by hypotenuse. Opposite ಯಾವುದು ಇದಕ್ಕೆ? ಇದು 15 by hypotenuse is what? 17. Secant A. Secant A inverse. Secant A is the inverse of cos A. ಅಲ್ವಾ? cos A ಅಂದ್ರೆ hypotenuse by adjacent. This is equal to hypotenuse value ಎಷ್ಟು? 17 by adjacent value ಏನು? 8. This is what the required solution for fourth question. Fifth question ಏನಿದೆ? Fifth, given secant theta is equal to 13 by 12. Calculate all other trigonometric ratios. ಸೊ ಇವಾಗ secant theta ಫಸ್ಟ್ ಟ್ರಯಾಂಗಲ್ ಹಾಕೋಣ. ದಿಸ್ ಇಸ್ BAC 90 ಡಿಗ್ರಿ ಥೀಟಾ. secant theta ಗೆ ಫಾರ್ಮುಲಾ ಏನು? secant is the inverse of cos. ಫಸ್ಟ್ ಅದನ್ನ ಜ್ಞಾಪನ ಇಟ್ಕೊಳ್ಳಿ, ಈಸಿ ಆಗುತ್ತೆ. hypotenuse by adjacent. This is equal to 13 by 12 ಕೊಟ್ಟಿರೋದು ಗಿವನ್ ಅದು. ಹೈಪೋಟೆನ್ಯೂಸ್ ಏನು? 13 ಇಲ್ಲಿಂದ. ನೆಕ್ಸ್ಟ್ ಅಡ್ಜಸೆಂಟ್ ಏನು? 12. ಯಾವ್ದಕ್ಕೆ? ಆಂಗಲ್ ಎ ಗೆ. ನಮಗೆ ಬೇಕಿರೋದೇನು ಇವಾಗ? ಈ ಸೈಡ್ ಬೇಕು. ಸೊ ಅದಕ್ಕೆ ಮತ್ತೆ ಪೈಥಾಗೋರಸ್ ಥಿಯರಮ್. AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಸ್ಕ್ವೇರ್ 13 ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ 12 square plus BC square. 169 minus 144 is equal to BC square. 169 minus 144 is 25. ಈ ಸ್ಕ್ವೇರ್ ನ ಈ ಕಡೆ ಕಳಿಸೋಣ, ಅಂಡರ್ ರೂಟ್ ಆಗುತ್ತೆ BC. BC is equal to 5. ಏನಾಯ್ತು? 5 ಸೆಂಟಿಮೀಟರ್ ಬಂತು. ಸೊ ಇಲ್ಲಿ ಕೇಳಿರೋದೇನು? ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್.
ನಾವು ಲೆಕ್ಚರ್ ಸ್ಟಾರ್ಟ್ ಮಾಡಿದಾಗ ನೋಡಿದ್ವಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನು ಸೈನ್ ಕಾಸ್ ಟ್ಯಾನ್ ಕಾಟ್ ಕೊಸಿಕೆಂಟ್ ಸೀಕೆಂಟ್ ಕಾಟ್. ಸೊ ಅದನ್ನ ಇವಾಗ ಮೆನ್ಷನ್ ಮಾಡಬೇಕು. ಸೈನ್ ಎ ಫಾರ್ಮುಲಾ ಏನು? ಆಪೋಸಿಟ್ ಬೈ ಹೈಪೋಟಿನ್ಯೂಸ್. ಆಪೋಸಿಟ್ ಯಾವುದು? ಈ ಆಂಗಲ್ ಗೆ 5 ಬೈ ಹೈಪೋಟಿನ್ಯೂಸ್ 13. ಕಾಸ್ adjacent by hypotenuse. Adjacent ಯಾವುದು? This one 12 by hypotenuse 13. Cot tan. ಇವಾಗ next tan A is equal to ಇದು ನ್ಯೂಮರೇಟರ್ 5 by 12 ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ. ಸೈನಿಗೆ ಇನ್ವರ್ಸ್ ಕೊಸಿಕೆಂಟ್ A is equal to 13 by 5. ಇಷ್ಟು ಬಂತು ಅಂದ್ರೆ ಇನ್ವರ್ಸ್ ಡೈರೆಕ್ಟ್ ಆಗಿ ತಗೊಂಡ್ಬಿಡಿ, ಮತ್ತೆ ಫಾರ್ಮುಲಾ ಹಾಕೋದೇ ಅವಶ್ಯಕತೆ ಇಲ್ಲ. ಫಸ್ಟ್ ಈ ಮೂರು ಫಾರ್ಮುಲಾ ಇವೆರಡು ಗ್ಯಾಪ್ ನ ಇಟ್ಕೊಂಡಿ ಅಂದ್ರೆ ಇದನ್ನ ಬಗೆಹರಿಸಿ. ನ್ಯೂಮರೇಟರ್ ಬೈ ನ್ಯೂಮರೇಟರ್, ಇನ್ವರ್ಸ್ ಆಫ್ ದಿಸ್ ಕಾಸ್ ಎ, ಇನ್ವರ್ಸ್ ಆಫ್ ದಿಸ್ ಟ್ಯಾನ್ ಎ ಗೆ ಇನ್ವರ್ಸ್ ಆಫ್ ದಿಸ್ ಇಸ್ ಇನ್ವರ್ಸ್ ಆಫ್ ಟ್ಯಾನ್ ಎ ಇಸ್ ಕಾಟ್ ಎ. ಸೊ ಕೊಸಿಕೆಂಟ್ ಎ. ನೆಕ್ಸ್ಟ್ ಕಾಸ್ ಗೆ ಇನ್ವರ್ಸ್ ಸೀಕೆಂಟ್ ಎ ಗಿವನ್ ಏನು 13 by 12. ನೆಕ್ಸ್ಟ್ ಕಾಟ್ ಎ is equal to 12 by 5. This is what they have asked. Seventh question ಏನಿದೆ? If cot theta is equal to 7 by 8, evaluate. First question, 1 plus sin theta 1 minus sin theta divided by 1 minus cos theta 1 plus cos theta 1 minus cos theta. First question. Second question, cot square theta. So ಇವಾಗ ಮಾಮೂಲಿ ಇದೆ ಟ್ರಯಾಂಗಲ್. ಫಸ್ಟ್ A B again C angle 90 degree. This is theta. Cot ಗೆ ಫಾರ್ಮುಲಾ ಏನು? adjacent by opposite. This is equal to ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? 7 by 8 ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಅಡ್ಜಸೆಂಟ್ ಯಾವುದು? ಇದು. ಆಪೋಸಿಟ್ ಯಾವುದು? ಇದು. ಹೈಪೋಟೆನ್ಯೂಸ್ ಇವಾಗ ಫೈಂಡ್ ಔಟ್ ಮಾಡಬೇಕು. ಹೈಪೋಟೆನ್ಯೂಸ್ ಹೇಗೆ ಫೈಂಡ್ ಔಟ್ ಮಾಡ್ತೀಗ? ಪೈಥಾಗೋರಸ್ ಥಿಯರಂ. BC square is equal to AC square plus AB square. This is equal to AC is what? 49 plus 64 under root. BC is equal to solve ಮಾಡಿದಾಗ 9 plus 4 3 1 carry 4 plus 6 10. So ಇದು 13 ಆಗುತ್ತೆ, 11 ಆಯ್ತು. So root of under root 113. This is what the hypotenuse side is. ಇವಾಗ ಈ ಕ್ವೆಶ್ಚನ್ ಗೆ ಸಾಲ್ವ್ ಮಾಡೋದು ತುಂಬಾ ಸುಲಭ. ಏನಕ್ಕೆ? ಕಾಟ್ ವ್ಯಾಲ್ಯೂನು 7 by 8. ದಿಸ್ ಇಸ್ ಈಕ್ವಲ್ ಟು 7 by 8 ನ ಹೋಲ್ ಸ್ಕ್ವೇರ್ ಮಾಡಿ ಮುಗೀತು. 7 7 14, 8 8 64 ಅಷ್ಟೇ. ಸೆಕೆಂಡ್ ಕ್ವೆಶ್ಚನ್ ಸೊಲ್ಯೂಷನ್ ಸಿಕ್ತು. ಇವಾಗ ಫಸ್ಟ್ ಕ್ವೆಶ್ಚನ್ ಸೊಲ್ಯೂಷನ್ ನೋಡೋಣ. ಫಸ್ಟ್ ಸೈನ್ ಥೀಟಾ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಂದ್ರೆ ಥೀಟಾ ಅಂದ್ರೆ ಇದು ಆಂಗಲ್ ಅಷ್ಟೇ. ನೀವು ಆಂಗಲ್ ಎಲ್ಲಿದೆ ಅದನ್ನ ರೆಪ್ರೆಸೆಂಟ್ ಮಾಡಿ. ಬಿ ಹತ್ರ ಆಂಗಲ್ ಇದ್ರೆ ಸೈನ್ ಬಿ ಆರ್ ಅಲ್ಲಿ ತಗೊಂಡಿರೋದ್ರಿಂದ ಥೀಟಾ ಅಂತ ತಗೊಂಡು ರೆಪ್ರೆಸೆಂಟ್ ಮಾಡಿ ಅಷ್ಟೇ. ಸೈನ್ ಥೀಟಾ ಇಸ್ ಈಕ್ವಲ್ ಟು ವಾಟ್? ವಿ ನೋ ದಟ್ ಆಪೋಸಿಟ್ ಬೈ ಅಡ್ಜಸೆಂಟ್, ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಆಪೋಸಿಟ್ ಇಸ್ ವಾಟ್? 8 by under root 113. ನೆಕ್ಸ್ಟ್ ಕಾಸ್ ಥೀಟಾ ಬೇಕು. ಕಾಸ್ ಥೀಟಾ ಇಸ್ ಈಕ್ವಲ್ ಟು adjacent by hypotenuse. Adjacent is what? 7 by hypotenuse under root 113. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ 1 plus sin theta 8 by under root of 113 1 minus 8 by under root of 113 whole divided by 1 minus 7 by under root of 113 1 minus 1 plus 1 minus 7 by under root of 113. ಇದು ಸಾಲ್ವ್ ಮಾಡೋದಕ್ಕೋಸ್ಕರ ಈ ಪಕ್ಕದಲ್ಲಿ ಎರೇಸ್ ಮಾಡ್ಕೊಳ್ಳೋಣ. ಇವಾಗ
ದೆನ್ ಇವಾಗ ನೆಕ್ಸ್ಟ್ ಪಕ್ಕದಲ್ಲಿ ಹಾಗೆ ಸಾಲ್ವ್ ಮಾಡಿ. ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ ಅಲ್ಲಿ ಇದೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ದಿಸ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಜಾಗದಲ್ಲಿ 8 ಬೈ ಅಂಡರ್ ರೂಟ್ ಆಫ್ 113 ಹೋಲ್ ಸ್ಕ್ವೇರ್. ಇಲ್ಲಿ ಅಷ್ಟೇ 1 ಸ್ಕ್ವೇರ್ ಮೈನಸ್ 7 ಬೈ ಅಂಡರ್ ರೂಟ್ ಆಫ್ 113 ಹೋಲ್ ಸ್ಕ್ವೇರ್. ಸೊ ಇವಾಗ ನೆಕ್ಸ್ಟ್ ಏನು ಸಾಲ್ವ್ ಮಾಡೋದು. 8 8s are 61 minus 8 8s are 64 square, square root cancel 113 divided by 1 minus 7 7s are 49 by and root cancel ಆಗುತ್ತೆ 113. ಸೊ ನೆಕ್ಸ್ಟ್ ಇವಾಗ 113 minus 79 113 ಇಲ್ಲಿ ಮಾಡೋಣ ಸಾಲ್ವ್ ಮಾಡೋಣ. 113 minus 64 by 113 whole divided by 113 minus 49 by 113 cancel ಆಗುತ್ತೆ. ಇದು 113 minus 64 13 minus 4 9 and 10 minus 6 4 49 by ಇದೇನಾಗುತ್ತೆ 64 ಆಗುತ್ತೆ. This is what the required solution for 7th question. ಸೊ ನೆಕ್ಸ್ಟ್ ಮಿಕ್ಕಿದ ಪ್ರಾಬ್ಲಮ್ಸ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ. ವಿಡಿಯೋ ತುಂಬಾ ಲೆಂದಿ ಆಗುತ್ತೆ, ಶಾರ್ಟ್ ಇಡೋದಕ್ಕೋಸ್ಕರ ಪಾರ್ಟ್ 1 ಪಾರ್ಟ್ 2 ಅಂತ ಡಿವೈಡ್ ಮಾಡ್ತಾ ಇದೀವಿ. ಸೊ ಪಾರ್ಟ್ 2 ಲಿಂಕ್ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಸ್ಟೇ ಕನೆಕ್ಟೆಡ್. ವಿ ಆರ್ ಕ್ಯಾನ್ಸರ್ ಟು ಅಕಾಡೆಮಿ ಆಫ್ ಎಕ್ಸಲೆನ್ಸ್. ಥ್ಯಾಂಕ್ ಯು.